ಏನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಈಗಾಗಲೇ ನದಿಗಳಿಗೆ ಜೀವಕಳೆ ಬಂದಿದೆ ಅಂತ ಹೇಳ್ಬೋದು. ಯಾಕಂದರೆ ಖಾಲಿಗಿದ್ದಂಥ ನದಿಗಳು ಈಗ ಸಮೃದ್ಧವಾಗಿ ಏನು ಬೋರ್ಗರಿದು ಹರಿಯುತ್ತಿರುವಂಥ ದೃಶ್ಯ ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಈಗಾಗಲೇ ಒಂದು ಕಡೆ ಕೃಷ್ಣಾ ನದಿ ಆಗಿರ್ಬೋದು, ಅದರ ಜೊತೆಗೆ ಏನು ಘಟಪ್ರಭಾ ನದಿಯಲ್ಲಿಯೂ ಕೂಡ ನೀರಿನ ಪ್ರಮಾಣ ಕ್ಷಣಕ್ಕೂ ಕೂಡ ಹೆಚ್ಚುತ್ತಾನೆ ಸಾಗ್ತಾ ಇರುವಂತಹ ಒಂದು ಸನ್ನಿವೇಶವನ್ನು ನಾವು ತೋರಿಸ್ತಾ ಇದ್ದೀವಿ. ಸದ್ಯ ನಾವಿರೋದು ಬಾಗಲಕೋಟೆಯ ಸಮೀಪದ ಏನು ಘಟಪ್ರಭಾ ನದಿಯ ವ್ಯಾಪ್ತಿ ಪ್ರದೇಶವನ್ನು ನಾವು ತೋರಿಸ್ತಾ ಇದ್ದೀವಿ. ಯಾಕಂದರೆ ಒಂದು ಕಡೆ ಈಗಾಗಲೇ ಕೃಷ್ಣಾ ನದಿಯ ನೀರಿನ ಪ್ರಮಾಣ ಸುಮಾರು 83,000 ಕ್ಯೂಸೆಕ್ಕು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಅದರ ಜೊತೆಗೆ ಏನು ಘಟಪ್ರಭಾ ನದಿಯಲ್ಲೂ ಕೂಡ ನೀರಿನ ಪ್ರಮಾಣ ಹೆಚ್ಚಿಗೆ ಆಗ್ತಾ ಇರುವಂಥದ್ದು. ಸದ್ಯದ ಮಟ್ಟಿಗೆ ಘಟಪ್ರಭಾ ನದಿಯಲ್ಲಿ 15,000 ಕ್ಯೂಸೆಕ್ಕು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಮತ್ತು ಆ ನದಿಯ ನೀರಿನ ಸೆಳವು ಯಾವ ರೀತಿ ಇದೆ ಅಂತಂದರೆ ಒಂದು ರೀತಿ ಶರವೇಗದಲ್ಲಿ ನೀರಿನ ವೇಗ ಹೆಚ್ಚುತ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಘಟಪ್ರಭಾ ನದಿ ತೀರದಲ್ಲಿಯೂ ಕೂಡ ಒಂದು ಕಡೆ ರೈತರಿಗೆ ಏನು ಆ ನದಿ ಖಾಲಿಯಾಗಿ ತುಂಬಾ ಸಂಕಷ್ಟವನ್ನು ಎದುರಿಸ್ತಾ ಇದ್ರು. ಜಾನುವಾರುಗಳಿಗೂ ಕೂಡ ಕುಡಿಯೋಕ್ಕೆ ನೀರಿಲ್ಲ ಅಂತ ಹೇಳ್ಕೊಂಡು ಅದರ ಜೊತೆಗೆ ಕೃಷಿಗೂ ಕೂಡ ನೀರಿಲ್ಲದೆ ರೈತರು ಕಂಗಾಲಾಗಿದ್ದರು. ಅವರೆಲ್ಲರಿಗೂ ಕೂಡ ಈಗ ಸದ್ಯದ ಮಟ್ಟಿಗೆ ಹೇಳೋದಾದರೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಅಂತಲೇ ಹೇಳ್ಬೋದು. ಆದರೆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಸುಮಾರು ಘಟಪ್ರಭಾ ನದಿಯಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯ ಆ ಒಂದು ನದಿ ತೀರದಲ್ಲಿ ಅಂತಹ ಒಂದು ಏನು ಆತಂಕ ಪಡುವ ಸ್ಥಿತಿ ಇಲ್ಲ. ಆದರೆ ನೀರಿನ ಪ್ರಮಾಣ 40,000 ರಿಂದ 50,000 ಕ್ಯೂಸೆಕ್ ಹೋದಂಥ ಸಂದರ್ಭದಲ್ಲಿ ಘಟಪ್ರಭಾ ನದಿ ತೀರದಲ್ಲಿ ಪ್ರವಾಹದ ಆತಂಕ ಪ್ರವಾಹ ಶುರುವಾಗುತ್ತೆ. ಇಲ್ಲೊಂದು ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇಲ್ಲೇನು ಅಕ್ಕಪಕ್ಕ ಈ ಒಂದು ನದಿ ಅಕ್ಕಪಕ್ಕದಲ್ಲಿ ಹೊಲಗಳಿವೆ. ಇನ್ನೂ ಇದೇ ರೀತಿ ನೀರಿನ ಪ್ರಮಾಣ ಹೆಚ್ಚುತ್ತಾನೆ ಸಾಗ್ತಾ ಹೋದರೆ ಈ ಬೆಳೆಗಳು ಕೂಡ ಜಲಾವೃತವಾಗಿ ರೈತರಿಗೆ ಏನು ನಷ್ಟ ಅನುಭವಿಸುವಂಥ ಸ್ಥಿತಿ ಬಂದು ಒದಗುತ್ತೆ. ಅದರ ಜೊತೆಗೆ ಇನ್ನೊಂದು ಭಾಗದಲ್ಲಿ ನಾವು ತೋರಿಸ್ತಾ ಇದ್ದೀವಿ ನದಿಯ ನೀರಿನ ಏನು ವ್ಯಾಪ್ತಿ ಪ್ರದೇಶ ಹೇಗಿದೆ ಅಂತಂದರೆ ಮುಂಭಾಗದಲ್ಲಿ ಏನು ತೋರಿಸ್ತಾ ಇದ್ದೀವಿ. ಇಲ್ಲಿ ಹಳೆ ಬಾಗಲಕೋಟೆಯ ಸುತ್ತಲೂ ಕೂಡ ಈ ಘಟಪ್ರಭಾ ನದಿಯ ಒಂದು ಸರ್ಪಗಾವಲು ಹಾಕುತ್ತಿರುವಂಥ ಸನ್ನಿವೇಶ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಸದ್ಯದ ಮಟ್ಟಿಗೆ ಹೇಳೋದಾದರೆ ಘಟಪ್ರಭಾ ನದಿ ತೀರದಲ್ಲಿ ಯಾವುದೇ ರೀತಿ ಆತಂಕ ಇಲ್ಲ ಅಂದರೂ ಕೂಡ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಸಾಗ್ತಾನೆ ಹೋದರೆ ಆ ಒಂದು ತೀರದಲ್ಲಿ ಕೂಡ ಪ್ರವಾಹ ಆತಂಕ ಮನೆ ಮಾಡಲಿದೆ. ಅದರ ಜೊತೆಗೆ ಸದ್ಯದ ಮಟ್ಟಿಗೆ ಸಮಾಧಾನಕರ ಸ್ಥಿತಿ ಅಂತಂದರೆ ಜಾನುವಾರುಗಳಿಗೆ ಕೃಷಿಗೆ ನೀರಿಲ್ಲ ಅಂತ ರೈತರು ತುಂಬಾ ಬೇಸರದಲ್ಲಿದ್ದರು. ಅವರಿಗೆ ಈಗ ಸದ್ಯದ ಮಟ್ಟಿಗೆ ರೈತರ ಮುಖದಲ್ಲಿ ಮಂದಹಾಸ ಮೂಡುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಕ್ಯಾಮ್ರಾಮನ್ ಬಾಬು ಜೊತೆ ರವಿ ಮುಖಿ, TV9 ಬಾಗಲಕೋಟೆ. ಏನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಈಗಾಗಲೇ ನದಿಗಳಿಗೆ ಜೀವಕಳೆ ಬಂದಿದೆ ಅಂತ ಹೇಳ್ಬೋದು. ಯಾಕಂದರೆ ಖಾಲಿಗಿದ್ದಂಥ ನದಿಗಳು ಈಗ ಸಮೃದ್ಧವಾಗಿ ಏನು ಬೋರ್ಗರಿದು ಹರಿಯುತ್ತಿರುವಂಥ ದೃಶ್ಯ ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಈಗಾಗಲೇ ಒಂದು ಕಡೆ ಕೃಷ್ಣಾ ನದಿ ಆಗಿರ್ಬೋದು, ಅದರ ಜೊತೆಗೆ ಏನು ಘಟಪ್ರಭಾ ನದಿಯಲ್ಲಿಯೂ ಕೂಡ ನೀರಿನ ಪ್ರಮಾಣ ಕ್ಷಣಕ್ಕೂ ಕೂಡ ಹೆಚ್ಚುತ್ತಾನೆ ಸಾಗ್ತಾ ಇರುವಂತಹ ಒಂದು ಸನ್ನಿವೇಶವನ್ನು ನಾವು ತೋರಿಸ್ತಾ ಇದ್ದೀವಿ. ಸದ್ಯ ನಾವಿರೋದು ಬಾಗಲಕೋಟೆಯ ಸಮೀಪದ ಏನು ಘಟಪ್ರಭಾ ನದಿಯ ವ್ಯಾಪ್ತಿ ಪ್ರದೇಶವನ್ನು ನಾವು ತೋರಿಸ್ತಾ ಇದ್ದೀವಿ. ಯಾಕಂದರೆ ಒಂದು ಕಡೆ ಈಗಾಗಲೇ ಕೃಷ್ಣಾ ನದಿಯ ನೀರಿನ ಪ್ರಮಾಣ ಸುಮಾರು 83,000 ಕ್ಯೂಸೆಕ್ಕು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಅದರ ಜೊತೆಗೆ ಏನು ಘಟಪ್ರಭಾ ನದಿಯಲ್ಲೂ ಕೂಡ ನೀರಿನ ಪ್ರಮಾಣ ಹೆಚ್ಚಿಗೆ ಆಗ್ತಾ ಇರುವಂಥದ್ದು. ಸದ್ಯದ ಮಟ್ಟಿಗೆ ಘಟಪ್ರಭಾ ನದಿಯಲ್ಲಿ 15,000 ಕ್ಯೂಸೆಕ್ಕು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ.